ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 25. ಅಕ್ಷಯ್ಗೆ ಆಶ್ಚರ್ಯವಾಯಿತು. ಅಲ್ಲ ಅಭಾ, ಹೂಗಳ ಸುವಾಸನೆ ಬಂದರೆ ಏನಾಯಿತು? ಅದರಲ್ಲಿ ಯಾವ ಅಪಾಯ? ಅಭಾ ಹೇಳಿದ. ಅಂದರೆ ನಾವು ಹೂಗಳ ಕಣಿವೆ ದಾಟಬೇಕೇನೋ ಮುಂದೆ ಹೋಗಲು ಎನ್ನುವ ಗೊಂದಲ. ಅಕ್ಷಯ್ ಹೇಳಿದ. ಹೂಗಳ ಕಣಿವೆ ಎಂದರೇನು? ಅದರಲ್ಲಿ ಅಪಾಯವೇ? ಬದರಿ ಹತ್ತಿರ ನ್ಯಾಷನಲ್ ಪಾರ್ಕ್ ಸಮೀಪ ಸಹ ಇದೆಯಲ್ಲ ಹೂಗಳ ಕಣಿವೆ. ಪ್ರವಾಸಿಗರು ಸಹ ಅಲ್ಲಿ ಹೋಗುವರು. ಯಾವುದೋ ಸಿನಿಮಾ ಶೂಟಿಂಗ್ ಸಹ ನಡೆಯಿತು ಅನ್ನುವರಲ್ಲ. ಅಭಾ ಗಂಭೀರವಾಗಿ ಹೇಳಿದ. ಇಲ್ಲ ಅಕ್ಷಯ್, ಇದು ಬೇರೆ. ಈ ಹೂವಿನ ಕಣಿವೆ ಅಭ್ಯಾಸವಿಲ್ಲದವರಿಗೆ ಸ್ವಲ್ಪ ಅಪಾಯಕಾರಿ. ನಾವು ಬಹುಶಃ ಟಿಬೆಟ್ನ ಕಣಿವೆಯ ಕೆಳಗೆ ಮುಟ್ಟಿದ್ದೇವೆ ಅನ್ನಿಸುತ್ತದೆ. ಇಲ್ಲಿನ ಹೂವಿನ ಕಣಿವೆ ಹೊರ ಪ್ರಪಂಚಕ್ಕೆ ಪರಿಚಯವಿಲ್ಲ. ಕೆಲವು ಸಾಧುಗಳು ಅಘೋರಿಗಳು ಮಾತ್ರ ಅರಿತಿರುತ್ತಾರೆ. ಅಲ್ಲಿನ ಹೂವಿನ ಸುವಾಸನೆ ಎಷ್ಟು ಪ್ರಭಾವಶಾಲಿ ಎಂದರೆ ನಮ್ಮ ಮನಸ್ಸು ಬುದ್ಧಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬಲ್ಲದು. ಕೆಲವೊಮ್ಮೆ ಮನುಷ್ಯರು ಅದನ್ನು ದಾಟಲು ಸಹ ಸಾಧ್ಯವಿಲ್ಲ. ನಡುವೆ ಎಲ್ಲೋ ಸಿಕ್ಕು ಅಲ್ಲೇ ಇದ್ದು ಬಿಡುವೆವು. ಈ ಕಣಿವೆಯಿಂದ ಹೊರಹೋಗಲು ತುಂಬ ಸ್ಥಿರವಾದ ಗಟ್ಟಿಯಾದ ಮನಸ್ಸು ಇರಬೇಕು, ದೃಢ ಸಂಕಲ್ಪ ಇರಬೇಕು. ಹಾಗಿದ್ದರೆ ಮಾತ್ರ ಸಾಗುವೆವು. ಇಲ್ಲವಾದರೆ ಯಾವುದಾದರೂ ಮರದ ಕೆಳಗೆ ಮಲಗಿ ಅದೇ ಮರಕ್ಕೆ ಕೆಲವು ಕಾಲದಲ್ಲಿ ಗೊಬ್ಬರ ಆಗುವೆವು. ಮರಗಿಡಗಳು ಪುಷ್ಟಿಯಾಗಿ ಬೆಳೆಯುವವು. ಅಕ್ಷಯ್ ಹೆದರಿ ಕೇಳಿದ. ಅಂದರೆ ನಾವು ಆ ಹೂಗಳ ಕಣಿವೆ ಪ್ರವೇಶ ಮಾಡಿದರೆ ಅವುಗಳ ನಡುವೆ ಬಂದಿಯಾಗುವೆವು, ಕಡೆಗೆ ಪ್ರಾಣ ಕಳೆದುಕೊಳ್ಳಬಲ್ಲೆವು ಎನ್ನುತ್ತಾ ಇದ್ದೀಯಾ? ಅಬಾ ಹೇಳಿದ. ಇಲ್ಲ ಅಕ್ಷಯ್, ನಾನು ಹೇಳಿದ್ದು ನೀನು ಮನಸ್ಸನ್ನು ಇಲ್ಲಿ ಶಕ್ತಿಹೀನ ಮಾಡಿಕೊಳ್ಳಬಾರದು. ಗಟ್ಟಿ ಮನಸ್ಸು ಇರಬೇಕು. ಏನೇ ಆದರೂ ಈ ಕಣಿವೆ ದಾಟಿ ಹೊರಗಡೆ ಹೋಗುವೆವು ಎಂದು. ನಾವು ಬಹುಶಃ ಕಣಿವೆಯ ಪ್ರವೇಶ ಮಾಡಿ ಬಿಟ್ಟಿರುವೆವು ಅನಿಸುತ್ತದೆ. ಈಗ ಯಾವ ದಾರಿಯಲ್ಲಿ ಹೊರಹೋದರೂ ಅಷ್ಟೇ. ಬದಲಾಗಿ ಮುಂದೆ ಮುಂದೆ ನಡೆಯುತ್ತಾ ಹೋಗೋಣ. ಕೆಲವು ಸಲ ನಾವು ಕಣಿವೆಯಲ್ಲಿ ಅಲ್ಲೇ ಸುತ್ತುತ್ತಾ ಇರುವ ಸಾಧ್ಯತೆ ಸಹ ಇದೆ. ಇಬ್ಬರು ಒಬ್ಬರಿಗೊಬ್ಬರು ಮಾನಸಿಕವಾಗಿ ಬಲ ತುಂಬಬೇಕು. ನೀನು ಮರೆತರೆ ನಾನು ನೆನಪಿಸುವುದು, ನಾನು ಮರೆತರೆ ನೀನು ನೆನಪಿಸುವುದು. ಹಾಗೆ ಮಾಡುತ್ತಾ ಆದಷ್ಟು ಬೇಗ ಹೊರಟು ಬಿಡೋಣ. ಇಂದಿನ ರಾತ್ರಿ ಇಲ್ಲೇ ಇದ್ದು ಬಿಡೋಣ. ಮುಂದೆ ಹೋಗೋದು ಬೇಡ. ಬೆಳಗ್ಗೆ ನೋಡೋಣ. ರಾತ್ರಿ ಇಬ್ಬರು ಅಲ್ಲೇ ನೀರಿನ ಸಮೀಪ ಇದ್ದರು. ರಾತ್ರಿ ಬಹಳ ಕಾಲದವರೆಗೂ ಅಭಾ ಮಾತನಾಡುತ್ತಾ ಇದ್ದ. ಹೂವಿನ ಕಣಿವೆಗಳ ಬಗ್ಗೆ ಹಲವಾರು ಕತೆ ಹೇಳಿದ. ಅಲ್ಲಿನ ಗಿಡಗಳ ನಡುವೆ ಪಕ್ಷಿ ಪ್ರಾಣಿಗಳನ್ನು ಬೇಟೆ ಆಡುವ ಗಿಡಗಳು ಸಹ ಇರುವುದಾಗಿ ನಂಬಿಕೆ ಕಲ್ಪನೆ ಇದೆ ಎಂದು ಹೇಳಿದ. ಸರಿಯಾಗಿ ಹೇಳುವುದಾದರೆ ಹೂಕಣಿವೆಗಳನ್ನು ದಾಟಿ ಬಂದವರು ಅಪರೂಪ. ಕೆಲವು ತಪಸ್ವಿಗಳು ಅಘೋರಿಗಳು ಸುಲಭವಾಗಿ ಈ ಕಣಿವೆ ದಾಟಿ ಹೋಗುವರಂತೆ. ಅವರಿಗೆ ಹಾಗೂ ಅವರ ಮನದ ಮೇಲೆ ಈ ಹೂಗಳು ಯಾವುದೇ ಪ್ರಭಾವ ಬೀರುವುದಿಲ್ಲ ಎಂದು ಅಭಾ ತಿಳಿಸಿದ. ಇಬ್ಬರಿಗೂ ಯಾವಾಗ ನಿದ್ದೆ ಬಂದಿತು ಎಂದು ತಿಳಿಯಲೇ ಇಲ್ಲ. ಆದರೆ ಅಕ್ಷಯ್ಗೆ ಆಶ್ಚರ್ಯ ಎನಿಸಿದ್ದು, ಅವನು ಹೂಗಳ ಕಣಿವೆಯಲ್ಲಿ ನಡೆಯುತ್ತಾ ಇದ್ದ. ಆದರೆ ತಾನು ಯಾವಾಗ ಎದ್ದೆ, ಎಷ್ಟು ಹೊತ್ತಿಗೆ ಎದ್ದು ಹೊರಟೆ ಎಂದು ಅವನ ನೆನಪಲ್ಲಿ ಬರುತ್ತಾ ಇರಲಿಲ್ಲ. ಪಕ್ಕದಲ್ಲಿ ಅಭಾ ಇದ್ದ. ಅಭಾ ಅದೇನೋ ಸುಮ್ಮನೆ ಅವನ ಪಾಡಿಗೆ ಅವನು ನಗುತ್ತಾ ಇದ್ದ. ಅಕ್ಷಯ್ ಕೇಳಿದ. ಅಭಾ, ಅದೇನೋ ನಾವು ಯಾವಾಗ ಎದ್ದು ಹೊರಟೆವು ನೆನಪೇ ಬರುತ್ತಾ ಇಲ್ಲ. ನನ್ನನ್ನು ನೀನು ಹೊರಡಿಸಿದೆಯಾ? ಅಭಾ ನಗುತ್ತಾ ಇದ್ದ. ಇದೇನು ಅಕ್ಷಯ್ ಹೀಗೆ ಹೇಳುವೆ? ನೀನೇ ಅಲ್ಲವೇ ಮಲಗಿದ್ದ ನನ್ನನ್ನು ಎಬ್ಬಿಸಿದ್ದೋ? ಮುಂದೆ ಹೋಗೋಣ ಅಂದಿದ್ದು? ನೀನು ಕರೆದೆ ಎಂದು ನಿನ್ನ ಜೊತೆ ನಾನು ಬಂದೆ ಅಲ್ಲವೇ? ಅಕ್ಷಯ್ಗೆ ಗೊಂದಲವಾಯಿತು. ಅವನಿಗೆ ಅಭಾ ತನ್ನನ್ನು ಎಬ್ಬಿಸಿ ಹೊರಡಿಸಿದ ಎಂದು ನೆನಪು. ಯಾರು ಯಾರನ್ನು ಎಬ್ಬಿಸಿದರೋ ಒಟ್ಟಿನಲ್ಲಿ ಮುಂದೆ ಹೊರಟಿದ್ದರು. ಅಕ್ಷಯ್ ನಡೆಯುತ್ತಾ ಇದ್ದ ಅಭಾ ಜೊತೆಯಾಗಿ. ಅವನ ಮನದಲ್ಲಿ ಅಕಾರಣವಾಗಿ ಒಂದು ಸಂತೋಷ ತುಂಬಿತ್ತು. ನಡೆಯುವಾಗಲೂ ಅಷ್ಟೇ ದೇಹ ಹಗುರ ಎನ್ನುವ ಭಾವ. ಇದು ಏಕೆ ಎಂದು ಯೋಚಿಸಲು ಸಹ ಅವನಿಗೆ ಕಷ್ಟ ಆಗುತ್ತಾ ಇದ್ದಿತು. ಏನೂ ಬೇಡ ಎನ್ನುವ ಭಾವ. ಅಭಾ ಸಹ ಖುಷಿಯಾಗಿ ನಡೆಯುತ್ತಾ ಇದ್ದ. ಅದೆಷ್ಟು ಕಾಲವೋ ಅದೆಷ್ಟು ನಡೆದರೂ ತಿಳಿಯುವಂತೆ ಇರಲಿಲ್ಲ. ಆ ಕಡೆ ಅವರ ಗಮನ ಸಹ ಇಲ್ಲ. ಮನಸ್ಸು ಬಂದಲ್ಲಿ ಸುತ್ತುವರು, ನೀರು ಸಿಕ್ಕಾಗ ಕುಡಿಯುವರು, ಕುಳಿತರೆ ಕುಳಿತೇ ಬಿಡುವರು, ನಡೆಯುತ್ತಾ ಇದ್ದರೆ ನಡೆಯುತ್ತಲೇ ಇರುವರು. ಒಂದಿಷ್ಟು ಹಣ್ಣಿನ ಮರಗಳು ಇದ್ದವು. ಸಿಕ್ಕಾಗ ಎಂಥದೋ ಹಣ್ಣು ತಿನ್ನುತ್ತಲೇ ಇರುವರು. ನಿದ್ದೆ ಎಳೆದಾಗ ಮಲಗಿ ಬಿಡುವುದು. ಎಚ್ಚರ ಆಗುವಾಗ ಅದು ಬೆಳಗೋ ರಾತ್ರಿಯೋ ಎನ್ನುವುದು ಗಮನದಲ್ಲಿಲ್ಲ. ಹಾಗೆ ಎಷ್ಟು ದಿನ ಕಳೆದರು ಎನ್ನುವುದು ಸಹ ಅವರಿಗೆ ಗೊತ್ತಾಗಲಿಲ್ಲ. ಕೆಲವೊಮ್ಮೆ ಪ್ರಾಣಿಗಳು ಎದುರಿಗೆ ಬರುವುದು. ಆದರೆ ಅವುಗಳ ಸ್ಥಿತಿ ಸಹ ಹಾಗೆಯೋ ಏನೋ. ಕೆಲವೊಮ್ಮೆ ಮರದ ಕೆಳಗೆ ಮಲಗಿದರೆ ಮರದ ಮೇಲಿದ್ದ ಮಂಗಗಳು ಹಣ್ಣು ಕಿತ್ತು ಕೆಳಗೆ ತಂದು ಕೊಡುವವು. ತೀರಾ ಆಶ್ಚರ್ಯ ಎಂದರೆ ಅಕ್ಷಯ್ 2-3 ಸಲ ಬಲವಂತವಾಗಿ ನೆನಪಿಸಿಕೊಂಡು ಅಭಾ ಜೊತೆ ಹೇಳಿದ. ಅಭಾ, ನಾವು ಹೊರಗೆ ಹೋಗಬೇಕು ಬೇಗ. ಅಭಾ ಆ ಮಾತು ಕೇಳಿಸಿಕೊಳ್ಳುವನು. ಹೌದು, ಹೊರಗೆ ಹೋಗಬೇಕು, ಹೊರಗೆ ಎನ್ನುವನು.
ಆದರೆ ಇಬ್ಬರು ಬೆರಗಿನ ಹೂಗಳನ್ನು ನೋಡುತ್ತಲೇ ಅವುಗಳ ಸುವಾಸನೆ ಅನುಭವಿಸುತ್ತಲೇ ಕಾಲ ಕಳೆಯುತ್ತಾ ಇದ್ದರು. ಅಂದು ಸಹ ಹಾಗೆ ಸುತ್ತುತ್ತಾ ಇರುವಾಗ ಎದುರಿಗೆ ಯಾರೋ ನಿಂತಂತೆ ಆಯಿತು. ಯಾರು ಎಂದು ತಿಳಿಯಲಿಲ್ಲ. ನೋಡುವಾಗ ಯಾರೋ ತಪಸ್ವಿಗಳ ರೀತಿ ಇದ್ದರು. ಪಂಚೆಯ ರೀತಿಯಲ್ಲಿ ವಸ್ತ್ರವನ್ನು ಧರಿಸಿದ್ದರು. ಆದರೆ ನೋಡುವಾಗ ನಾರಿನಲ್ಲಿ ಹೆಣೆದ ವಸ್ತ್ರವೇನೋ ಎನ್ನುವಂತೆ ಇದ್ದಿತು. ಮೇಲ್ಭಾಗದಲ್ಲಿ ಬಟ್ಟೆ ಇಲ್ಲ. ಕೈಯಲ್ಲೊಂದು ಕೋಲು ಹಿಡಿದಿದ್ದರೇನೋ. ಎಲ್ಲವೂ ಅರ್ಧ ನೆನಪು, ಮುಸುಕು ಮುಸುಕು. ಇಲ್ಲಿಂದ ಹೊರ ಹೋಗಬೇಕೇ? ಸಹಾಯ ಬೇಕೇ ಎಂದು ಕೇಳಿದರು. ಅಕ್ಷಯ್ ನುಡಿದ, ಹೊರಗೆ ಹೋಗಬೇಕು, ಆಗುತ್ತಿಲ್ಲ, ಹೋಗಬೇಕು. ಅವರು ಏನೂ ಮಾತನಾಡಲಿಲ್ಲ. ತಮ್ಮ ಎಡಕೈಲಿ ಅಕ್ಷಯ್ ಬಲಗೈ ಹಿಡಿದರು. ನೀನು ಅವನ ಕೈ ಹಿಡಿದುಕೋ ಎಂದರು. ಅಕ್ಷಯ್ ತನ್ನ ಎಡಗೈಲಿ ಅಭಾನ ಬಲಗೈ ಹಿಡಿದ. ಅವರು ಬಲಗೈಲಿ ಹಿಡಿದ ಕೋಲನ್ನು ನೆಲದ ಮೇಲೆ ಊರುತ್ತಾ ನಡೆಯುತ್ತಾ ಇದ್ದರು. ಜೊತೆಯಲ್ಲಿ ಅಕ್ಷಯ್ ಹಾಗೂ ಅಭಾ ಇಬ್ಬರು ಚಿಕ್ಕ ಮಕ್ಕಳ ಹಾಗೆ ಅಥವಾ ಕುರುಡರಿಬ್ಬರನ್ನು ಯಾರೋ ಕೈ ಹಿಡಿದು ನಡೆಸಿದ ಹಾಗೆ ನಡೆದರು. ಅದೆಷ್ಟು ದೂರವೋ ಯಾರಿಗೆ ಗೊತ್ತು. ಬಹಳ ದೂರ ಆಯಿತೇನೋ. ಇಲ್ಲಿಂದ ನೀವಿಬ್ಬರು ಸುರಕ್ಷಿತ, ಮುಂದೆ ನಡೆದು ಹೋಗಿ ಎನ್ನುತ್ತಾ ಅವರು ಎಲ್ಲಿಯೋ ಹೊರಟು ಹೋದರು. ಅಭಾ ಹಾಗೂ ಅಕ್ಷಯ್ ಅಲ್ಲೇ ಮರದ ಕೆಳಗೆ ಮಲಗಿದರು. ಸಂಜೆ ಆಗಿ ರಾತ್ರಿ ಸಹ ಆಯಿತು. ಮರದ ಕೆಳಗೆ ನಿದ್ದೆ ಹೋದರು. ಬೆಳಗ್ಗೆ ಸೂರ್ಯ ಹುಟ್ಟುವಾಗ ಅಕ್ಷಯ್ಗೆ ಎಚ್ಚರವಾಯಿತು. ಇನ್ನೂ ಮಂಪರು. ಅಭಾ ಕಾಣಲಿಲ್ಲ. ಎದ್ದವನು ಸುಮ್ಮನೆ ಕುಳಿತಿದ್ದ. ಎಷ್ಟು ಹೊತ್ತಾಯಿತೋ. ಅಭಾ ಬಂದ. ನೋಡಿದಾಗ ತಿಳಿಯಿತು ಅವನು ಸ್ನಾನ ಮಾಡಿ ಬಂದಿದ್ದ. ಅಕ್ಷಯ್ನನ್ನು ನೋಡಿ ಹೇಳಿದ, ಅಕ್ಷಯ್ ಬಾ, ಮೊದಲು ಹೋಗಿ ಸ್ನಾನ ಮಾಡು. ತಣ್ಣೀರಿನಲ್ಲಿ ಸ್ವಲ್ಪ ಕಾಲ ಕುಳಿತರೆ ಈ ಮತ್ತು ಇಳಿದೀತು. ಅಭಾ ಜೊತೆ ಅಕ್ಷಯ್ ಹೊರಟ. ಸ್ವಲ್ಪ ಕಾಲ ನಡೆದಾಗ ಅಲ್ಲಿ ಚಿಕ್ಕದೊಂದು ಜಲಪಾತವಿದ್ದಿತು. ಅಕ್ಷಯ್ ನಿಧಾನಕ್ಕೆ ಹೋಗಿ ಅದರ ಕೆಳಗೆ ಕುಳಿತ. ತಲೆ ಮೇಲಿಂದ ನೀರು ಸುರಿಯುತ್ತಾ ಇರುವಂತೆ ಮನಸ್ಸು ಶಾಂತವಾಯಿತು. ನೀರಿನಿಂದ ಹೊರಬಂದ. ಇಬ್ಬರು ಪಕ್ಕದ ಕಲ್ಲಿನ ಮೇಲೆ ಕುಳಿತಿದ್ದರು. ಅಕ್ಷಯ್ ಹೇಳಿದ, ಅಭಾ, ಮೊನ್ನೆ ಇದೇ ರೀತಿ ನೀರಿನ ಬಳಿ ಕುಳಿತು ಮಾತನಾಡುತ್ತಾ ಇದ್ದೆವು. ಅಲ್ಲಿಯೇ ಹತ್ತಿರದಲ್ಲಿ ಬಂಡೆಯ ಮೇಲೆ ಮಲಗಿದ್ದೆವು. ನಂತರ ಅಲ್ಲಿಂದ ಅದು ಹೇಗೆ ಹೂವಿನ ಕಣಿವೆಗೆ ಪ್ರವೇಶ ಮಾಡಿದೆವು ಗೊತ್ತಾಗುತ್ತಾ ಇಲ್ಲ. ಬೆಳಗ್ಗೆ ಹೊರಟಿದ್ದು ಸಹ ನೆನಪಿಲ್ಲ. ಅಭಾ ಹೇಳಿದ, ರಾತ್ರಿ ನಾವು ಮಲಗಿದಾಗ ಹೂವಿನ ಸುವಾಸನೆಗೆ ನಮ್ಮ ಮನಸ್ಸು ಪೂರ್ಣವಾಗಿ ವಶವಾಗಿದೆ ಅನ್ನಿಸುತ್ತದೆ. ಬಹುಶಃ ನಾವು ಹತ್ತಿರದಲ್ಲೇ ಮಲಗಿದ್ದೆವು ಅನ್ನಿಸುತ್ತದೆ. ಹಾಗಾಗಿದೆ. ಮನಸ್ಸು ಪರವಶವಾಗಿ ಇಬ್ಬರು ಅಲ್ಲಿಂದ ಎದ್ದು ಹೊರಟಿದ್ದೇವೆ. ನನಗೆ ನೆನಪಿರುವಂತೆ ನೀನೇ ನನ್ನನ್ನು ಎಬ್ಬಿಸಿದೆ. ಅಭಾ, ನಡೆ ಹೋಗೋಣ ಎಂದು. ಒಟ್ಟಿನಲ್ಲಿ 2 ದಿನ ಹೂವಿನ ಸುವಾಸನೆಯ ಮತ್ತಿನಲ್ಲಿ ಓಡಾಡಿಕೊಂಡಿದ್ದೆವು ಎಂದು ನಕ್ಕ ಅಕ್ಷಯ್. 2 ದಿನವೇ? ಯಾವ ಲೆಕ್ಕ ಹೇಳುತ್ತಾ ಇರುವೆ ನೀನು? ನನ್ನ ಊಹೆ ಪ್ರಕಾರ 15-20 ದಿನ ನಾವಿಬ್ಬರು ಅಲ್ಲಿ ಓಡಾಡುತ್ತಾ ಇದ್ದೆವು. ಅವರು ಯಾರೋ ಮಹನೀಯರು ಬರದಿದ್ದರೆ ನಾವು ಹೊರಗೆ ಬರುತ್ತಲೇ ಇರಲಿಲ್ಲ. ಅಕ್ಷಯ್ ಕೆಲ ಕಾಲ ಸುಮ್ಮನೆ ನಿಂತುಬಿಟ್ಟ. 15-20 ದಿನ ಆಗಿರಬಹುದು ಎಂದು ಅವನಿಗೆ ನಂಬಿಕೆ ಬರುತ್ತಲೇ ಇಲ್ಲ. ಅಕ್ಷಯ್ಗೆ ಈಗ ನೆನಪು ಬಂದಿತ್ತು. ಅದ್ಯಾರು ಅವರು? ನೆನಪಿಸಿಕೊಂಡರೂ ಮುಖ ನೆನಪಾಗದು. ಒಟ್ಟಿನಲ್ಲಿ ಉದ್ದನೆ ದಾಡಿ ಬಿಟ್ಟು ಮೀಸೆ ಮುಖವನ್ನು ಮುಚ್ಚಿತ್ತು. ತಲೆಯ ಹಿಂದೆ ಉದ್ದಕ್ಕೆ ಕೂದಲು ಹರಡಿಕೊಂಡಿದ್ದರು. ಆದರೆ ಮುಖ ಮಾತ್ರ ಸ್ಪಷ್ಟವಾಗಿ ನೆನಪಾಗುತ್ತಾ ಇಲ್ಲವಲ್ಲ. ಅಕ್ಷಯ್ ಅದನ್ನೇ ಕೇಳಿದ. ಅವರು ಯಾರು ಅಭಾ? ನನ್ನ ಕೈ ಹಿಡಿದು ನಡೆಸಿಕೊಂಡು ಬಂದು ಹೊರಗೆ ಬಿಟ್ಟವರು ಸನ್ಯಾಸಿಗಳಂತೆ ತೋರಿದರು. ಅಭಾ ಹೇಳಿದ, ಅಕ್ಷಯ್, ಅದು ತಿಳಿಯುವ ಸಾಧ್ಯತೆ ಕಡಿಮೆ. ನಾವಿಬ್ಬರೂ ಎಚ್ಚರದಲ್ಲಿರಲಿಲ್ಲ. ಹಾಗಿರಲು ಅವರ ನೆನಪು ಮೂಡುವುದು ಕಷ್ಟ. ಒಟ್ಟಿನಲ್ಲಿ ನಮ್ಮನ್ನು ಕಾಪಾಡಿದವರು ಎಂದು ನೆನೆದರೆ ಸಾಕು. ಆದರೆ ಮತ್ತೊಂದು ವಿಚಿತ್ರ ನೀನು ಗಮನಿಸಲಿಲ್ಲ. ಅಕ್ಷಯ್ ಕೇಳಿದ ಕುತೂಹಲದಿಂದ. ಏನು ಅಭಾ ಅದು ವಿಚಿತ್ರ? ಅಭಾ ಹೇಳಿದ, ನೋಡು, ಅಷ್ಟು ಕಾಲ ನಾವಿಬ್ಬರೂ ಒಳಗೆ ಇದ್ದೆವು. ಆದರೆ ಜೊತೆಯಲ್ಲಿಯೇ ಇದ್ದೆವು ಅನ್ನುವುದು ವಿಚಿತ್ರವಲ್ಲವೇ? ಬುದ್ಧಿ ನಮ್ಮ ವಶದಲ್ಲಿಯೇ ಇರಲಿಲ್ಲ. ಆದರೆ ಇಬ್ಬರೂ ಜೊತೆ ಬಿಟ್ಟು ಕದಲಲಿಲ್ಲ. ಆ ಸನ್ಯಾಸಿಯನ್ನು ಭೇಟಿ ಮಾಡುವವರೆಗೂ ನಾವು ಜೊತೆಯಲ್ಲಿ ಇದ್ದೆವು. ಆಗ ಇದ್ದ ಮನಸ್ಥಿತಿಯಲ್ಲಿ ಒಬ್ಬೊಬ್ಬರೂ ಒಂದೊಂದು ದಿಕ್ಕಿಗೆ ಹೋಗುವ ಸಾಧ್ಯತೆ ಇದ್ದಿತು. ಅಕ್ಷಯ್ ಹೇಳಿದ, ಹೌದಲ್ಲವೇ ಅಭಾ? ಆದರೆ ಇಬ್ಬರು ಹೇಗೆ ಜೊತೆಯಲ್ಲಿ ಉಳಿದೆವು? ಅಭಾ ಹೇಳಿದ, ಅದು ನನಗೂ ತಿಳಿಯದು ಅಲ್ಲವೇ ಅಕ್ಷಯ್. ನಾನು ನಿನ್ನ ಸ್ಥಿತಿಯಲ್ಲಿಯೇ ಇದ್ದೆ. ಸ್ವಲ್ಪ ಕಾಲ ಇಬ್ಬರು ತಮ್ಮ ಅನುಭವದ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು. ನಂತರ ಅಕ್ಷಯ್ ಹೇಳಿದ, ಈ ದಿನ ನಾವು ಇಲ್ಲೇ ಇದ್ದು ಬಿಡುವುದೇ? ಏಕೋ ಮೈಯೆಲ್ಲ ಜಡ ಅನಿಸುತ್ತದೆ. ಅಭಾ ಯೋಚಿಸುತ್ತಾ ಹೇಳಿದ, ಬೇಡ ಅನಿಸುತ್ತದೆ ಅಕ್ಷಯ್. ನಮ್ಮ ಮನಸ್ಸು ಇನ್ನು ಸ್ವಲ್ಪ ಮಂಪರಿನಲ್ಲೇ ಇದೆ. ಅಕಸ್ಮಾತ್ ರಾತ್ರಿ ಎದ್ದು ಪುನಃ ಹಿಂದೆ ನಡೆದು ಹೂವಿನ ಕಣಿವೆಗೆ ಹೋದರೆ ಏನು ಮಾಡುವುದು? ಅಕ್ಷಯ್ ಜೋರಾಗಿ ನಗುತ್ತಿದ್ದ. ನಿನ್ನ ಯೋಚನೆ ಸರಿಯಾಗಿದೆ ಅಭಾ. ನಡಿ, ಮೊದಲು ಇಲ್ಲಿಂದ ನಡೆಯೋಣ. ಇಬ್ಬರು ಎದ್ದು ಹೊರಟರು.
ವಿಚಿತ್ರ ಎಂದರೆ ಅಕ್ಷಯ್ನ ಹೆಗಲಿನ ಚೀಲ, ಅದರಲ್ಲಿದ್ದ ವಸ್ತುಗಳು ಎಲ್ಲವೂ ಹಾಗೇ ಇದ್ದಿತ್ತು. ಹೂವಿನ ಕಣಿವೆಯಲ್ಲಿ ಅಷ್ಟು ದಿನ ಓಡಾಡಿ ಎಲ್ಲೋ ಮಲಗಿ ಹೇಗೋ ಕಾಲ ಕಳೆದಿದ್ದರೂ ಚೀಲ ಮಾತ್ರ ಅವನ ಹೆಗಲನ್ನು ಬಿಟ್ಟು ದೂರ ಹೋಗಿರಲಿಲ್ಲ. ಆದರೆ ಅದು ಇಬ್ಬರ ಗಮನಕ್ಕೂ ಹೋಗಲಿಲ್ಲ. ಮುಂದೆ ನಡೆದಿದ್ದರು ಅಕ್ಷಯ್ ಹಾಗೂ ಅಭಾ. ಇವರು ನಡೆಯಲು ಯಾವುದೇ ದಾರಿ ಎಂದು ಏನಿರಲಿಲ್ಲ. ಕಾಡಿನ ನಡುವೆ ನಡೆಯುವುದು, ಅದೇನು ದಟ್ಟ ಅಡವಿ ಎಂದಲ್ಲ, ಬೆಳೆದಿದ್ದ ಕುರುಚಲು ಗಿಡಗಳು, ಹಸಿರು ಹುಲ್ಲಿನ ನಡುವೆ ನಡೆಯುವರು. ಯಾಕ್ ರೀತಿಯ ಪ್ರಾಣಿಗಳು ಸಾಮಾನ್ಯ. ಎತ್ತರದ ಪ್ರದೇಶದಲ್ಲಿ ನಡೆಯುವಾಗ ಯಾಕ್ಗಳು ಕಾಣಸಿಕ್ಕವು. ಕೆಳಗೆ ಇಳಿದಂತೆ ಕರಡಿ, ಪಾಂಡ, ಚಿರತೆಯಂತಹ ಪ್ರಾಣಿಗಳು ಸಿಕ್ಕವು. ಒಮ್ಮೆ ಮಾತ್ರ ಹುಲಿಯ ದರ್ಶನವಾಗಿತ್ತು ದೂರದಿಂದ. ಹರಿವ ನೀರಿನ ಬಳಿ ಕೆಲವೊಮ್ಮೆ ಆನೆಗಳು. ಅಕ್ಷಯ್ ಮೊದಲು ಹೆದರುತ್ತಾ ಇದ್ದ. ಆದರೆ ಕ್ರಮೇಣ ಪಳಗಿದಂತೆ ಅವುಗಳು ಕಾಣುವಾಗಲೂ ತನ್ನ ಪಾಡಿಗೆ ತಾನು ಅಬಾ ಜೊತೆಯಲ್ಲಿ ನಡೆದು ಬಿಡುವನು. ತೀರಾ ಎದುರಿಗೆ ಬರುವಾಗ ಇಬ್ಬರು ನಿಂತು ಬಿಡುವರು. ಅಬಾ ಹೇಳುತ್ತಿದ್ದ, ಬಹುಶಃ ನಾವು 2 ಕಾಲುಗಳ ಮೇಲೆ ನಡೆಯುವ ಕಾರಣಕ್ಕೆ ಇತರೆ ಪ್ರಾಣಿಗಳು ನಮ್ಮನ್ನು ವಿಶೇಷವಾಗಿ ಭಾವಿಸುತ್ತವೆ ಅನಿಸುತ್ತದೆ. ಒಂದು ವೇಳೆ ನಾವು ಸಹ ಅವುಗಳ ಹಾಗೆ ಕೈಯನ್ನು ನೆಲಕ್ಕೆ ಊರಿ 4 ಕಾಲಲ್ಲಿ ನಡೆದರೆ ಅವುಗಳು ನಮ್ಮ ಮೇಲೆ ಸುಲಭವಾಗಿ ಆಕ್ರಮಣ ನಡೆಸಬಲ್ಲವು ಅನಿಸುತ್ತದೆ. ಅಕ್ಷಯ್ ತಮಾಷೆ ಮಾಡುವನು. ಇರಬಹುದು ಅಭಾ. ಮುಂದಿನ ಸಲ ಚಿರತೆಯೋ ಪಾಂಡವೋ ಏನಾದರೂ ಎದುರಿಗೆ ಬರುವಾಗ ನೀನು ಒಮ್ಮೆ 4 ಕಾಲಲ್ಲಿ ನಡೆದು ಪರೀಕ್ಷೆ ಮಾಡಿ ನೋಡು. ಇಬ್ಬರು ನಗುವರು. ಸಂಜೆ ಆದಾಗ ಅವರು ಸ್ವಲ್ಪ ಸಮತಟ್ಟು ಎನಿಸಬಹುದಾದ ಜಾಗ ತಲುಪಿದ್ದರು. ಇಷ್ಟು ದಿನ ನಡೆದದ್ದೆಲ್ಲ ಕೆಳಗೆ ಇಳಿಯುವುದು, ಇಲ್ಲವೇ ಮೇಲೆ ಹತ್ತುವುದು. ಈಗ ಸಮತಲದ ನೆಲದಲ್ಲಿ ನಡೆಯುವಾಗ ಅಕ್ಷಯ್ ಹೇಳಿದ, ನಾವು ಸಮತಲದ ನೆಲದ ಮೇಲಿದ್ದೇವೆ. ಬಹುಶಃ ಸುತ್ತಲೂ ಹುಡುಕಿದರೆ ಯಾವುದಾದರೂ ಜನವಸತಿ ಸಿಕ್ಕೀತು. ನೋಡು, ಹರಿಯುವ ನೀರು ಇಲ್ಲಿ ಕೆರೆಯ ನೀರಿನಂತೆ ಸಂಗ್ರಹವಾಗಿ ಮುಂದೆ ಹರಿಯುತ್ತಾ ಇದೆ. ಅಭಾ ಕಿರುನಗೆಯೊಂದಿಗೆ ಹೇಳಿದ್ದನು. ಜನವಸತಿ ಇರಬಹುದೇನೋ ಗೊತ್ತಾಗುತ್ತಿಲ್ಲ. ಒಮ್ಮೆ ಇರುವುದು ಎಂದರೂ ಅವರು ಯಾರಾದರೂ ಕಾಡು ಜನರು, ಬುಡಕಟ್ಟು ಜನರು ಇರುತ್ತಾರೆ. ಅವರು ನರಭಕ್ಷಕರಲ್ಲದಿದ್ದರೆ ನಮ್ಮ ಪುಣ್ಯ. ಅಕ್ಷಯನಿಗೆ ಈಗ ಮತ್ತೊಂದು ಆತಂಕ. ಹೌದಾ? ಹಾಗಾದರೆ ಇದು ಕಷ್ಟಕ್ಕೆ ಬಂದಿತ್ತಲ್ಲ. ಪ್ರಾಣಿಗಳಾದರೆ ಹೇಗೋ ಸರಿ ಆಕ್ರಮಣ ಮಾಡಲಿಲ್ಲ. ನಮ್ಮ ಪಾಡಿಗೆ ನಾವು ಬಂದೆವು. ಆದರೆ ಮನುಷ್ಯರ ಸಹವಾಸ ಅಷ್ಟು ಸುಲಭವಲ್ಲ. ಅಭಾ ಕೇಳಿದ. ಹಾಗನ್ನುತ್ತೀಯ ಅನ್ನೋ? ಮನುಷ್ಯನ ಸಹವಾಸ ಕಷ್ಟಕರವೇ? ಅಕ್ಷಯ್ ಹೇಳಿದ. ಇಲ್ಲ, ಕೆಲವೊಮ್ಮೆ ಕಾಡು ಜನರನ್ನು ಎದುರಿಸುವಾಗ ಕಷ್ಟಕರವೆನಿಸಬಹುದು. ನಮ್ಮನ್ನು ಅವರು ಆಕ್ರಮಣಕಾರರು ಎಂದುಕೊಂಡರೆ ಕಷ್ಟಕರ ಅಷ್ಟೆ. ಅದಕ್ಕೆ ಹೇಳಿದೆ. ಅಭಾ ಸುಮ್ಮನಿದ್ದ. ಅವರಿಗೆ ಅಲ್ಲಿ ತಿನ್ನಲು ಏನು ಸಿಗುವಂತೆ ಇರಲಿಲ್ಲ. ಅಭಾ ಹೇಳಿದ, ಅಕ್ಷಯ್, ಇಲ್ಲಿ ನೋಡಿದರೆ ತಿನ್ನಲು ಏನು ಸಿಗುವಂತೆ ಕಾಣುತ್ತಾ ಇಲ್ಲ. ಇದು ಗೆಡ್ಡೆ ಗೆಣಸು ಆಲೂಗೆಡ್ಡೆಗಳ ಭೂಮಿಯಲ್ಲ. ಸ್ವಲ್ಪ ಕೆರೆಯ ಆ ಬದಿಗೆ ಹೋದರೆ ಏನಾದರೂ ತಿನ್ನಲು ಸಿಗುವಂತೆ ಕಾಣುತ್ತದೆ. ದೂರದಲ್ಲಿ ಹಸಿರು ಕಾಣುತ್ತದೆ. ಆದರೆ ಅದು ಸಹಜ ಕಾಡಿನಂತೆ ಇಲ್ಲದೆ ಯಾರೋ ಮನುಷ್ಯರು ಕೃಷಿ ಮಾಡಿದ ಹಸಿರಿನಂತೆ ಕಾಣುತ್ತದೆ. ಈಗ ಅತ್ತ ಹೋಗುವ ಬದಲು ಸುಮ್ಮನೆ ಮಲಗಿಬಿಡೋಣ. ಬೆಳಗ್ಗೆ ಎದ್ದು ನೋಡುವ. ಅಕ್ಷಯ್ ಸಹ ಒಪ್ಪಿಕೊಂಡ. ಒಂದಿಷ್ಟು ನೀರು ಕುಡಿದು ಅವರಿಬ್ಬರು ಮಲಗಲು ಜಾಗ ಹುಡುಕಲು ನೋಡಿದರು. ಅಲ್ಲಿ ಅಂತಹ ಚಳಿಯೇನಿರಲಿಲ್ಲ. ಆದರೆ ಅವರಿಗೆ ಬಂಡೆಗಳಾಗಲಿ ಗುಹೆಯಂಥ ರಚನೆಗಳಾಗಲಿ ಕಾಣಲಿಲ್ಲ. ಹಾಗೆ ಸುತ್ತುವಾಗ ಇವರಿಗೆ ವಿಚಿತ್ರ ರಚನೆ ಕಂಡಿತ್ತು. ಅದೊಂದು ಮನುಷ್ಯ ನಿರ್ಮಿತ ಕಲ್ಲಿನ ಕಟ್ಟಡ ಇರಬಹುದೇನೋ. ಬಹುತೇಕ ಯಾವುದೋ ಹಳೆಯ ದೇವಾಲಯದಂತೆ ಇದ್ದಿತ್ತು. ದೇವಾಲಯವನ್ನು ಹೊಂದಿಕೊಂಡಂತೆ ಬೃಹತ್ ಆಕಾರದಲ್ಲಿ ಮರವೊಂದು ಬೆಳೆದಿತ್ತು. ಮರದ ಬೇರುಗಳು ಸಂಪೂರ್ಣ ದೇವಾಲಯವನ್ನು ಆಕ್ರಮಿಸಿ ದೇವಾಲಯ ಮರದ ಒಳಗೆ ಸೇರಿ ಹೋಗಿತ್ತು. ಅದು ದೇವಾಲಯವೋ ಅಥವಾ ಮಂಟಪಗಳೋ. ಮರ ನೋಡುವಾಗ ಅದರ ಎಲೆಗಳು ಆಲದ ಮರ ಇರಬಹುದೇ ಎಂದುಕೊಂಡ ಅಕ್ಷಯ್. ಅಲ್ಲೆಲ್ಲ ಓಕ್ ಮರಗಳ ಸಾಲು ಸಾಲು. ಕೆಳಗೆ ಸ್ವಚ್ಛವಾದ ನೆಲ. ಈ ಓಕ್ ಮರದ ವೈಭವವೇ ವೈಭವ. ಆಕಾಶ ಮುಟ್ಟಿಬಿಡುವೆ ಎನ್ನುವಂತೆ ಬೆಳೆಯುತ್ತಲೇ ಇರುತ್ತವೆ ಎಂದ ಅಭಾ. ಕಡೆಗೆ ಅದೇ ಓಕ್ ಮರದ ಕೆಳಗೆ ಮಲಗಲು ಸಿದ್ಧತೆ ನಡೆಸಿದರು. ಅಲ್ಲ, ನೀನು ಮರದ ಕೆಳಗೆ ಬೇಡವೆಂದು ಹೇಳಿದೆಯಲ್ಲ. ಈ ದಿನ ಮರದ ಕೆಳಗೆ ಮಲಗಲು ಸಿದ್ಧನಾಗುತ್ತಾ ಇರುವೆ? ಅಕ್ಷಯ್ ಕೇಳಿದ. ಮತ್ತೇನು ಮಾಡುವುದು? ಎಲ್ಲೆಲ್ಲಿ ಏನಿರುವುದು ಅದು ನಮಗೆ ಪ್ರಸಾದ ಅಷ್ಟೆ. ಇಲ್ಲಿ ಮರದ ಕೆಳಗೆ ಇದ್ದರೂ ನೋಡು, ಎಲೆಗಳು ಉದಿರಿಲ್ಲ. ನೆಲ ಸ್ವಚ್ಛವಾಗಿದೆ ಅಲ್ಲವೇ? ಅಬಾ ಹೇಳಿದ. ಒಟ್ಟಿನಲ್ಲಿ ಒಪ್ಪುವಂತ ಕಾರಣ ಹೇಳಿಬಿಡುವೆ ಎಂದು ನಕ್ಕ ಅಕ್ಷಯ್. ಅಕ್ಷಯ್ ಕೇಳಿದ. ಈ ದಿನ ನಿನಗೆ ಸುರೀಂದರ್ ದೊಡ್ಡಪ್ಪ ನೆನಪಾಗುತ್ತಾ ಇಲ್ವೇ? ಅಬಾ ಹೇಳಿದ. ಇಲ್ಲ, ಇಲ್ಲಿ ಅವರನ್ನು ನೆನೆದರೆ ಏನೂ ಆಗುವುದಿಲ್ಲ. ಬೇಕಿದ್ದರೆ ನಿನಗೆ ಪೂರಿ ಕೊಟ್ಟ ಸಾಧುವನ್ನು ನೆನೆಸಿಕೊ. ಅವರು ಬರುವ ಸಾಧ್ಯತೆ ಇದೆ. ಅಕ್ಷಯ್ ಹೇಳಿದ.
ಕನ್ನಡದ ವಚನದಲ್ಲಿ ಹೇಳುವರು, ಕಲ್ಲು ಸಂದಿಯಲ್ಲಿ ಸೇರಿದ ಕಪ್ಪೆಗೆ ಸಹ ದೇವರು ಅಲ್ಲೇ ಆಹಾರ ಒದಗಿಸುವನು ಎಂದು. ಆದರೆ ದೇವರು ಈ ದಿನ ನಮ್ಮ ಊಟದ ವ್ಯವಸ್ಥೆ ಮರೆತಿರಬಹುದು. ನಾಳಿನ ಊಟವನ್ನು ಎಲ್ಲಿ ಇಟ್ಟಿರುವನೋ ನೋಡೋಣ. ಇಬ್ಬರು ಮಾತನಾಡುತ್ತಾ ಮಲಗಿದರು. ಸ್ವಲ್ಪ ಕಾಲದಲ್ಲಿ ಇಬ್ಬರಿಗೂ ನಿದ್ದೆ ಹತ್ತಿತ್ತು. ಬೆಳಗ್ಗೆ ಸೂರ್ಯನ ಬಿಸಿಲು ಕಣ್ಣಿನ ಮೇಲೆ ಬೀಳುತ್ತಾ ಇದ್ದಿತು. ಓಹೋ, ಬೆಳಗಾಯಿತು. ಅಭಾ ಎದ್ದಿರಬಹುದು, ನಾನು ಏಳಬೇಕು ಎಂದುಕೊಂಡ ಅಕ್ಷಯ್. ಅದೇನೋ ಮಂಪರು, ಇನ್ನೂ ಸ್ವಲ್ಪ ಮಲಗಿರಬೇಕು ಎನ್ನುವ ಮನಸ್ಸು. ಹೊರಗೆ ಯಾವುದೋ ಧ್ವನಿ ಕೇಳಿತ್ತು. ತೂಕಯ್ಯ ಇರಬೇ. ಅರೆ, ಅದು ಅಭಾ ಧ್ವನಿಯಲ್ಲ. ಕಣ್ಣು ಬಿಟ್ಟ ಅಕ್ಷಯ್.